ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಉಲ್ಲಾಸ ಕಾರಂತ ಇವರು ಬರೆದ ಕಾಡಿನಲ್ಲಿ ಕಂಡದ್ದು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸೋಣ. ಅದಕ್ಕಿಂತ ಮೊದಲು ನಾವು ಉಲ್ಲಾಸ ಕಾರಂತ ಇವರ ಪರಿಚಯ ನೋಡೋಣ. ನೀವೆಲ್ಲ ಡಾಕ್ಟರ್ ಶಿವರಾಮ ಕಾರಂತ ಇವರ ಹೆಸರನ್ನು ಕೇಳಿರ್ಬೋದು. ಅವರ ಮಗನಾಗಿರುವಂತಹ ಉಲ್ಲಾಸ ಕಾರಂತ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 1948ರಲ್ಲಿ ಜನಿಸಿದರು. ಇವರು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅಧ್ಯಯನ, ಸಮೀಕ್ಷೆ, ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಹುಲಿಗಳ ಸಂರಕ್ಷಣೆಯ ಬಗ್ಗೆ ಮಹತ್ವದ ಕೆಲಸಗಳನ್ನು ಕೂಡ ಇವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಹುಲಿಗಳ ಸಂಖ್ಯೆಯನ್ನು ತಂತ್ರಜ್ಞಾನದ ಮೂಲಕ ವೈಜ್ಞಾನಿಕವಾಗಿ ಕಂಡುಕೊಳ್ಳುವ ಪ್ರಯೋಗಗಳಿಂದ ಕಾರಂತರು ಪ್ರಸಿದ್ಧರಾಗಿದ್ದಾರೆ. ಹಾಗೆ ವನ್ಯಜೀವಿಗಳು ಹಾಗೂ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅನೇಕ ಸಮಿತಿಗಳಲ್ಲಿ ಸದಸ್ಯರಾಗಿ ಹಾಗೂ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವನ್ಯಜೀವಿ ಶಾಸ್ತ್ರ, ಪರಿಸರ, ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಶೋಧನಾ ಲೇಖನಗಳನ್ನು ಇವರು ಪ್ರಕಟಿಸಿದ್ದಾರೆ. ಅಲ್ಲದೆ ಕನ್ನಡದಲ್ಲಿ 3 ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ. ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಅಲ್ಲದೆ ವನ್ಯಜೀವಿ ಸಂರಕ್ಷಣೆಯ ಕ್ಷೇತ್ರದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿವೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಶ್ನೆಯನ್ನು ಗಮನಿಸೋಣ. ಒಟ್ಟಿಗೆ ಈ ಒಂದು ಲೇಖನಕ್ಕೆ ಸಂಬಂಧಿಸಿದ ಹಾಗೆ 8 ಅಂಕದ 3 ಪ್ರಶ್ನೆಗಳಿವೆ. ಅವು ಯಾವುದೆಂದರೆ, 1ನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಬೇಟೆಯಾಡುವ ಕ್ರಮವು ಲೇಖನದಲ್ಲಿ ಹೇಗೆ ಚಿತ್ರಿತವಾಗಿದೆ, ವಿವರಿಸಿರಿ. 2ನೇ ಪ್ರಶ್ನೆ, ವನ್ಯಜೀವಿಗಳ ಬದುಕಿನ ಕ್ರಮ ಹೇಗೆ ನಿರೂಪಿತವಾಗಿದೆ, ವಿವರಿಸಿರಿ. 3ನೇ ಪ್ರಶ್ನೆ, ಮೃಗಯ ಸಾಹಿತ್ಯಕ್ಕಿಂತ ವನ್ಯಜೀವಿ ಅಧ್ಯಯನ ಸಾಹಿತ್ಯ ಹೇಗೆ ಭಿನ್ನವಾಗಿದೆ, ವಿವರಿಸಿರಿ. ಕಾಡನ್ನು ಪರಿಸರದ ಕಾಳಜಿಯಿಂದ ಅಧ್ಯಯನ ಮಾಡುವವರು ಅಥವಾ ವಿಜ್ಞಾನಿಗಳು ತಮ್ಮ ಅನುಭವಗಳನ್ನು ದಾಖಲಿಸಿಕೊಳ್ತಾರೆ. ಇದೇ ಸಾಲಿಗೆ ಸೇರಿರುವಂತಹ ಹೆಸರಾಂತ ಜೀವಶಾಸ್ತ್ರಜ್ಞ ಡಾಕ್ಟರ್ ಉಲ್ಲಾಸ ಕಾರಂತರು ಹುಲಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಪ್ರಸಿದ್ಧಿಯನ್ನು ಪಡೆದವರು. ಇವರು ನಾಗರಹೊಳೆಯಲ್ಲಿ ವನ್ಯಜೀವಿಗಳ ಜೊತೆಗೆ ಆದಂತಹ ಅನುಭವವನ್ನು ಈ ಒಂದು ಲೇಖನದಲ್ಲಿ ಹಂಚಿಕೊಂಡಿದ್ದಾರೆ. 1986ರಲ್ಲಿ ಉಲ್ಲಾಸ ಕಾರಂತರು ತಮ್ಮ ಕೆಲಸದಲ್ಲಿ ಆಸಕ್ತಿ ವಹಿಸಿ ಬಿಡುವಾದಾಗ ಬಂದು ಭಾಗವಹಿಸ್ತಾ ಇದ್ದಂತಹ ಗೆಳೆಯ ಬೆಳ್ಳಿಯಪ್ಪನ ಜೊತೆಗೆ ನಾಗರಹೊಳೆಯ ಕಾಡಿಗೆ ಅವರು ನುಗ್ತಾರೆ. ಬೇಸಿಗೆಯ ಉರಿ ಬಿಸಿಲಿಗೆ ಪ್ರಾಣಿಗಳು ದಾಹ ತೀರಿಸಿಕೊಳ್ಳಲು ಬರುವಂತಹ ಹುಲಿಪಟ್ಟೆ ಕೆರೆಯ ಕಡೆಗೆ ಅವರು ನಡೀತಾರೆ. ಅದರ ಆಸುಪಾಸಿನಲ್ಲಿ ಎಲ್ಲೋ ಕೆನ್ನಾಯಿಗಳು ಮರಿ ಹಾಕಿದ ವಿಚಾರ ಉಲ್ಲಾಸ ಕಾರಂತರಿಗೆ ತಿಳಿದಿರ್ತದೆ. ಹಾಗಾಗಿ ಅವರು ಕೆನ್ನಾಯಿಗಳು ಕಾಣಸಿಗಬಹುದು ಅನ್ನುವಂತಹ ನಿರೀಕ್ಷೆಯಿಂದ ಅವರು ಹೊರಡ್ತಾರೆ. ಪ್ರವಾಸಿಗಳ ಓಡಾಟವಿಲ್ಲದಂತಹ ಕಾಡಿನ ಮಧ್ಯೆ ಚಾಚಿದಂತಹ ಈ ಬಯಲೆ ಹುಲಿಪಟ್ಟೆ ಹಡ್ಲು. ಅದರ ಅಂಚಿನಲ್ಲಿ ಒಂದು ಆನೆಗಳ ನೀರಾಟದಿಂದ ಸದಾ ರಾಡಿಯಾಗಿರ್ತಾ ಇದ್ದಂತಹ ಒಂದು ಕೆರೆ. ಸುತ್ತಲೂ 3 ಕಡೆಯಲ್ಲಿ ದಟ್ಟವಾಗಿ ಹಬ್ಬಿ ನಿಂತಹ ಹಸಿರು. ದೊಡ್ಡ ತಾರೆ ಮರವೊಂದರ ಬೊಡ್ಡೆಗೆ ಒರಗಿ ನೆಲದಲ್ಲೇ ಕುಳಿತು ವೀಕ್ಷಣೆಗೆ ಅವರು ತೊಡಗ್ತಾರೆ. ಸುಮಾರು 3/4 ಗಂಟೆ ಕಳೆದಿರ್ಬೋದು. ಒಮ್ಮೆಲೆ ಕಾಡಿಂದ 5 ಸಾರಂಗಗಳು ಹೊರಬಿದ್ದು ನಾಗಾಲೋಟದಲ್ಲಿ ಹಡ್ಲನ್ನು ದಾಟ್ತಾ ಇದ್ವು. ಅವನು 8 ಕೆನ್ನಾಯಿಗಳ ಗುಂಪು ಬೆನ್ನಟ್ಟಿತು. ಜಿಂಕೆ, ನಾಯಿ ಎಲ್ಲ ಹಸಿರು, ಹುಲ್ಲು, ಬಿದಿರು, ಮೆಳೆಗಳ ನಡುವೆ ಒಮ್ಮೆಲೆ ಮರೆಯಾದವು. ಕಾಡಿನ ಬೇಟೆಗಾರ ಪ್ರಾಣಿಗಳ ಬಗ್ಗೆ ಕುತೂಹಲವಿರುವ ಉಲ್ಲಾಸ ಕಾರಂತರಿಗೆ ಕೆನ್ನಾಯಿಗಳು ಬೇಟೆಯಾಡುವ ರೀತಿಯನ್ನು ಮೊದಲಿಂದ ಕೊನೆಯವರೆಗೆ ನೋಡುವಂಥ ಒಂದು ಅಪರೂಪದ ಅವಕಾಶ ತಪ್ಪಿ ಹೋಗ್ತದಲ್ಲ ಅನ್ನುವಂಥ ಒಂದು ಕಾತರ. ಮತ್ತೆ 3 ನಿಮಿಷ ಕಳೀತದೆ. ಕಾರಂತರ ಬಲಗಡೆ ಬಿದಿರು ಮೆಳೆಗಳ ನಡುವೆ ತರಗೆಲೆಯ ಸದ್ದು ಕೇಳ್ತದೆ. 4 ಕೆನ್ನಾಯಿಗಳು ಗಂಡು ಸಾರಂಗವನ್ನು ಗುಂಪಿನಿಂದ ಬೇರ್ಪಡಿಸಿ ಕಾರಂತರ ದಿಕ್ಕಿಗೆ ಅವು ಅಟ್ಟಿಕೊಂಡು ಬರ್ತವೆ. ಅವರ ಮುಂದೆ ಹಾಯ್ದು ಕೆರೆಯ ಕಾಲು ದಾರಿ ಹಿಡಿದು ಸಾರಂಗ ಧಾವಿಸಿ ಬರ್ತಾ ಇತ್ತು. ಕೆರೆಯ ನೀರಿಗೆ ಹಾರಿ ಪಾರಾಗುವ ಹವಣಿಕೆ ಅದರದು. ನೇರವಾಗಿ ನೀರಿಗೆ ಓಡಲು ಸಾರಂಗದ ಯತ್ನವಾದರೆ ಅದನ್ನು ತಡೆ ಹಾಯ್ದು ಕಾಡಿನ ಕಡೆಗೆ ಮರಳಿಸಲಿಕ್ಕೆ ನಾಯಿಗಳ ಪ್ರಯತ್ನ. ಕಾಡಿಗೆ ನುಗ್ಗಿದ ಸಾರಂಗ ಅತ್ತಿತ್ತ ಜಿಗಿಯುತ್ತಾ ನಾಯಿಗಳಿಂದ ತಪ್ಪಿಸಿಕೊಂಡು ಕೆರೆಯ ದಂಡೆಗೆ ಹಾರಿ ಅಲ್ಲಿಂದ ನೀರಿಗೆ ಧುಮುಕಿ ನಡುವಿಗೆ ಈಜತೊಡಗಿತು. ಬೆನ್ನಟ್ಟುತ್ತಾ ಚದುರಿ ಹೋಗಿದ್ದಂತಹ ಕೆನ್ನಾಯಿಗಳ ಗುಂಪು ಮತ್ತೆ ಒಟ್ಟಾಗುತ್ತಾ ಕೆರೆಯ ಅಂಚಿನಲ್ಲಿ ಕಲೆತುವು. ಮುಂಚೂಣಿಯಲ್ಲಿದ್ದಂತಹ 2 ನಾಯಿಗಳು ಕೆರೆಗೆ ಹಾರಿ ಈಜುತ್ತಲೇ ಸಾರಂಗದ ಬೆನ್ನಟ್ಟಿದವು. ಉಳಿದ 6 ನಾಯಿಗಳು ಕೆರೆಯನ್ನು ಸುತ್ತುವರಿದು ಸಾರಂಗ ಹೊರಬೀಳದಂತೆ ಕಾಯ್ತಾ ಇದ್ವು.
ಕೆರೆಯೊಳಗೆ ಸುತ್ತುತ್ತಾ ಈಜಿದ ಈ ಸಾರಂಗ ಕ್ಷಣ ಕ್ಷಣಕ್ಕೆ ಬಲಗುಂದಿ ಸೋಲ್ತಾ ಇತ್ತು. ನೀರಿಗಿಳಿದ ನಾಯಿಗಳು ಅದರ ಮೇಲೆ ಎರಗಿದವು. ಮುಂಗಾಲುಗಳಿಂದ ಸಾರಂಗವನ್ನು ನೀರೊಳಗೆ ತಳ್ಳುತ್ತಾ ಮೂಗು, ಕಿವಿ ಮತ್ತು ಕಣ್ಣುಗುಡ್ಡಿಗಳನ್ನು ಕಚ್ಚಿದವು. ನೀರು ರಕ್ತಮಯವಾಯಿತು. ಕೊನೆಯ ಆರ್ತನಾದ ಮಾಡುತ್ತಾ ಸಾರಂಗ ಪ್ರಾಣ ಬಿಟ್ಟಿತು. ಇನ್ನು ಮೂರನೇ ನಾಯಿ ನೀರಿಗಿಳಿದು ಜಿಂಕೆಯನ್ನು ದಡಕ್ಕೆ ಎಳೆಯಲು ಸಹಕರಿಸಿತು. ಮುಂದೆ ಹಸಿದ ಕೆನ್ನಾಯಿಗಳಿಗೆ ಇದೊಂದು ಹಬ್ಬದೂಟವಾಯಿತು. 1 ತಾಸಿನಲ್ಲಿ ಕೆನ್ನಾಯಿಗಳ ಊಟ ಮುಗಿದಾಗ ಸಾರಂಗದ ಜಠರ, ಕರುಳು, ಕೊನೆಗಾಲು, ತಲೆಬುರುಡೆಗಳು ಮಾತ್ರ ಉಳಿದಿದ್ದವು. ಕಾರಂತರು ತಮ್ಮ ಎಡಕ್ಕೆ ಏನೋ ಸದ್ದಾಯಿತು ಎಂದು ತಿರುಗಿದರೆ ಹಿಂಡು ಹಿಂಡು ಕಾಟಿಗಳು ನೀರಿನ ಕಡೆಗೆ ಸಾಲಾಗಿ ಬರುತ್ತಿದ್ದವು. ಒಂಟಿ ಮರಿಕಾಟಿಗಳು ಅಪರೂಪಕ್ಕೆ ಕೆನ್ನಾಯಿಗಳಿಗೆ ಗ್ರಾಸವಾದರೂ ದೊಡ್ಡವಕ್ಕೆ ಈ ಭಯ ಇಲ್ಲ. ಕಾಟಿಗಳು ನೀರು ಕುಡಿದು ತೆರಳಿದವು. ಕತ್ತಲೆ ಕವಿಯುತ್ತಿದ್ದಂತೆ ತಿಂದ ಮಾಂಸವನ್ನು ಕಕ್ಕಿ ಮರಿಗಳಿಗೆ ಉಣಬಡಿಸುವ ಆತುರದಲ್ಲಿ ಕೆನ್ನಾಯಿಗಳು ಕಾಡು ನುಗ್ಗಿದವು. ಕಳೆದ 2 ಗಂಟೆಗಳಲ್ಲಿ ಕಂಡ ಅಪರೂಪದ ಘಟನೆಗಳನ್ನು ಮನದಲ್ಲೇ ಮೆಲುಕುತ್ತಾ ಕಾರಂತರು ಹಾಗೂ ಬೆಳ್ಳಿಯಪ್ಪರು ತಮ್ಮ ಬಿಡಾರಕ್ಕೆ ಮರಳಿದರು. ಹೀಗೆ ಉಲ್ಲಾಸ ಕಾರಂತರಿಗೆ ವನ್ಯಜೀವಿಗಳ ಸಂಶೋಧನೆಯಲ್ಲಿ ಎಷ್ಟು ಆಸಕ್ತಿ ಇತ್ತೋ ವನ್ಯಜೀವಿಗಳ ಬೇಟೆಯನ್ನು ನೋಡುವಲ್ಲಿಯೂ ಕೂಡ ಅವರಿಗೆ ಅಷ್ಟೇ ಆಸಕ್ತಿ. ಕಾಡಿನ ಬೇಟೆಗಾರ ಪ್ರಾಣಿಗಳ ಬಗ್ಗೆ ಅವರಿಗೆ ಇನ್ನಿಲ್ಲದ ಕುತೂಹಲ. ಹಾಗಾಗಿ ಅವರು ಕೆನ್ನಾಯಿಗಳು ಚಿರತೆಯನ್ನು ಬೇಟೆಯಾಡುವಂತಹ ದೃಶ್ಯವನ್ನು ಅವರು ತಲ್ಲೀನವಾಗಿ ವೀಕ್ಷಿಸ್ತಾರೆ. ಕೆನ್ನಾಯಿಗಳು ಬೇಟೆಯಾಡುವಂತಹ ರೀತಿಯನ್ನು ಮೊದಲಿನಿಂದ ಕೊನೆಯವರೆಗೆ ನೋಡುವಂತಹ ಅಪರೂಪದ ಈ ಅವಕಾಶ ಎಲ್ಲಿ ತಪ್ಪಿ ಹೋಗುತ್ತದೋ ಅಂತ ಅವರು ಕಾತರಿಸ್ತಾರೆ. ಕೊನೆಯಲ್ಲದೆ ಈ ಅಪರೂಪದ ಬೇಟೆಯನ್ನು ಅವರು ನೋಡ್ತಾರೆ. ಮುಂದೆ ಯಾವ ಬೇಟೆಯನ್ನು ನೋಡ್ತಾರೆ ಅಂತ ನೋಡೋಣ. ನಾಗರಹೊಳೆಯಲ್ಲಿ ಉಲ್ಲಾಸ ಕಾರಂತರು ಮಾಡ್ತಾ ಇರುವಂತಹ ಈ ಬೇಟೆಗಾರ ಪ್ರಾಣಿಗಳ ಜೀವನದ ಅಧ್ಯಯನ ಮುಖ್ಯವಾಗಿ ಹುಲಿ, ಚಿರತೆ ಮತ್ತು ಕೆನ್ನಾಯಿಗಳನ್ನೇ ಗುರಿಯಾಗಿಟ್ಟುಕೊಂಡಿದ್ರು. ಅವರ ಹೆಚ್ಚಿನ ಕಾಲ ಕಳೆದು ಹೋಗುವುದು ಮಾಮೂಲಿ ಕೆಲಸಗಳಲ್ಲೇ. ಆದರೆ ಇದರ ಮಧ್ಯೆ ಒಮ್ಮೊಮ್ಮೆ ದೊರಕುವ ರೋಮಾಂಚಕ ಅನುಭವಗಳು ಮಾತ್ರ ಮಾಮೂಲಿ ಕೆಲಸಗಳ ನಡುವೆ ಆ ಬವಣೆಗಳನ್ನು ಸಹ್ಯವಾಗಿಸ್ತದೆ. ಬೇಟೆಗಾರ ಪ್ರಾಣಿಗಳಾದ ಹುಲಿ, ಚಿರತೆ, ಕೆನ್ನಾಯಿಗಳಿಗೆ ಬಲಿಯಾಗುವ ಸಸ್ಯಾಹಾರಿ ಪ್ರಾಣಿಗಳೆಂದರೆ ಮುಚ್ಚ, ಕೋತಿ, ಕಾಡುಕುರಿ, ಸಾರಂಗ, ಕಡವೆ, ಕೊಂಡುಕುರಿ, ಕಾಟಿ, ಕಾಡು ಹಂದಿ ಮತ್ತು ಅಪರೂಪಕ್ಕೆ ಆನೆಯ ಮರಿಗಳು. ಕಾಡಿನಲ್ಲಿ ಇವೆಷ್ಟು ಸಂಖ್ಯೆಯಲ್ಲಿವೆ ಎಂದು ವೈಜ್ಞಾನಿಕವಾಗಿ ಅವುಗಳ ದಟ್ಟಣೆಯನ್ನು ಅಳತೆ ಮಾಡಲು ಉಲ್ಲಾಸಕಾರಂತರು ಆಯ್ದುಕೊಂಡ ವಿಧಾನ ಲೈನ್ ಟ್ರಾನ್ಸೆಕ್ಟ್ ಸ್ಯಾಂಪ್ಲಿಂಗ್ ಎಂಬ ತಂತ್ರ. ಕಾಡಿನಲ್ಲಿ ನೇರವಾಗಿ ಸೀಳಿದ ಕಿರುದಾರಿಯೇ ಈ ಲೈನ್ ಟ್ರಾನ್ಸೆಕ್ಟ್. ಗಣತಿ ಮಾಡುತ್ತಾ ಇದರಲ್ಲಿ ನಡೆಯುವಾಗ ಅತಿ ಎಚ್ಚರವಾದಂತಹ ಅಗತ್ಯ ಬೇಕಾಗ್ತದೆ. ಸಂಶೋಧನೆಗಾಗಿ ಮಾತ್ರವಲ್ಲ, ಪ್ರಾಣ ಉಳಿಸಿಕೊಳ್ಳಿಕ್ಕೂ ಕೂಡ. ಈ ಕಾರ್ಯದಲ್ಲಿ ಮೊದಲಿಗೆ ಕಾರಂತರ ಜೊತೆಗಾರ ಕೊಟ್ರಂಗಡ ಚಿನ್ನಪ್ಪ ಈ ಕಾಲುದಾರಿಯ ಗಣತಿಯಲ್ಲಿ ಅಪಾಯ ಬರುವುದು ಕಾಟಿ ಕಡವೆಗಳಿಂದಲ್ಲ, ಆನೆಗಳಿಂದ. ಸಾಮಾನ್ಯವಾಗಿ ಮನುಷ್ಯರ ವಾಸನೆಗೆ ಪರಾರಿಯಾಗುವಂತಹ ಆನೆಗಳು ಮದವೇರಿದಾಗಲೂ ಚಿಕ್ಕ ಮರಿಗಳ ರಕ್ಷಣೆಗಾಗಿಯೋ ಬೆನ್ನಟ್ಟಿಕೊಂಡು ಬರುವುದುಂಟು. ಆಗ ಅವರೆಲ್ಲರೂ ಮಾಡುವಂಥದ್ದು ಬಿಡುವಂಥದ್ದು ಆನೆಯ ನಿರ್ಧಾರಕ್ಕೆ ಬಿಟ್ಟದ್ದು. ಅಂದರೆ ಅಲ್ಲಿ ಎದುರಿಗೆ ಸಿಕ್ಕಿದವರನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಆನೆಯ ನಿರ್ಧಾರಕ್ಕೆ ಬಿಟ್ಟದ್ದು ಅಂತ ಉಲ್ಲಾಸಕಾರಂತರು ಹೇಳ್ತಾರೆ. ಒಮ್ಮೆ ಉಲ್ಲಾಸಕಾರಂತರು ತಮ್ಮ ಜಾಡಗಾರರಾದ ಜೇನು ಕುರುಬರಿಂದ ಇಂತಹ ಸೀಳುದಾರಿಯೊಂದನ್ನು ಕಡಿಸ್ತಾ ಇದ್ರಂತೆ. ಅವರು ಮುಂದೊತ್ತಿ ಕಣ್ಮರೆಯಾಗುತ್ತಲೇ ಕಾರಂತರು ಆ ಜಾಡುಗಾರರು ಕೆಲಸ ಪರೀಕ್ಷಿಸ್ತಾ ಹಿಂದೆ ಸಾಕ್ತಾರೆ. ಹಠಾತ್ತಾಗಿ ಕಾಡಿನ ಪೊದೆಯಿಂದ ಗಂಡು ಚಿರತೆಯೊಂದು ಕಾಲುದಾರಿಗೆ ಬರ್ತದೆ. ಮುಂದೆ ಸಾಕ್ತಾ ಇದ್ದಂತಹ ಅದಕ್ಕೆ ತನ್ನ ಹಿಂದೆ ಕಾರಂತರು ಹಿಂಬಾಲಿಸುತ್ತಿರುವುದು ತಿಳಿದಿರಲಿಲ್ಲ. ಆದರೆ ಕಾರಂತರ ಕಾಲಡಿ ಪುಟ್ಟ ಕಡ್ಡಿಯೊಂದು ಮೃದುವಾಗಿ ಮುರಿದದ್ದು ಆ ಚಿರತೆಯ ಸೂಕ್ಷ್ಮ ಕಿವಿಗಳಿಗೆ ಗುಂಡಿನ ಚಪ್ಪಳದ ಹಾಗೆ ಸ್ಪಷ್ಟವಾಗಿ ಕೇಳಿರಬೇಕು. ಹಿಂತಿರುಗಿ ನೋಡಿದ ಅದು ಮುಖ ಸಿಂಡರಿಸಿ ಒಂದು ಕ್ಷಣ ಇಳಿದನಿಯಲ್ಲಿ ಗುರುಗುಡ್ತದೆ. ಬೆಕ್ಕಿನ ಬಳಗದ ಪ್ರಾಣಿಗಳಲ್ಲಿ ಇದು ರಕ್ಷಣಾತ್ಮಕ ಬೆದರಿಕೆ. 30 ಮೀಟರ್ ದೂರದಲ್ಲಿದ್ದ ಕಾರಂತರಿಗೆ ಅದು ಅಪಾಯದ ಸೂಚನೆಯಲ್ಲವಾದ್ದರಿಂದ ಸ್ತಬ್ಧವಾಗಿ ನಿಂತು ಚಿರತೆಯನ್ನೇ ದಿಟ್ಟಿಸ್ತಾರೆ. ಮರುಕ್ಷಣಕ್ಕೆ ಚಿರತೆ ಮಿಂಚಿನಂತೆ ಪೊದೆಯನ್ನು ನುಗ್ಗಿ ಪರಾರಿಯಾಗಿ ಬಿಡ್ತದೆ. ಉಲ್ಲಾಸ ಕಾರಂತರು ಹೇಳ್ತಾರೆ, ಈ ಕಾಡಿನಲ್ಲಿ ಹೆಚ್ಚಿನ ಅಪಾಯ ಸಂಭವಿಸುವಂಥ ಸಸ್ಯಾಹಾರಿ ಆನೆಗಳಿಂದ ಹೊರತು ಹುಲಿ, ಚಿರತೆಗಳಂತಹ ಮಾಂಸಾಹಾರಿಗಳಿಂದ ಅಲ್ಲ ಅಂತ ಹೇಳ್ತಾರೆ. ಚಿರತೆ ಬೇಟೆಯಾಡುವುದನ್ನು ಕಾಣುವಂತಹ ಅವಕಾಶ ಅತಿ ಅಪರೂಪ. ಒಂದು ಮಧ್ಯಾಹ್ನ ಕಾರಂತರು ತಮ್ಮ ಮಿತ್ರ ಛಾಯಾಗ್ರಾಹಕ ಯಜ್ಞನಾರಾಯಣ ಭಟ್ಟರೊಂದಿಗೆ ನಾಗರಹೊಳೆಯ ಅಟ್ಟಣೆ ಅಂದರೆ ವಾಚ್ ಟವರನ್ನು ಹತ್ತಿ ಕುಳಿತಿದ್ರು.
ಅಟ್ಟಣೆಯ ಮುಂದೆ 4 ದಿಕ್ಕಿಗೂ ಅಗಲಕ್ಕೆ ಕಾಡು ಸವರಿ ಪ್ರಾಣಿಗಳ ವೀಕ್ಷಣೆಗಾಗಿ ಮಾಡಿದಂತಹ ನೋಟ ಸಾಲುಗಳು ಇಲ್ಲಿ ಚಾಚಿವೆ. ಒಂದು ಸಾಲಿನಲ್ಲಿ ಸಾರಂಗಗಳ ಗುಂಪು ಹಸಿರು ಹುಲ್ಲನ್ನು ಮೇಯ್ತಾ ಇತ್ತು. ಅವು ಸುಮಾರು 200 ಮೀಟರ್ ದೂರವಿದ್ದುದರಿಂದ ಫೋಟೋಗ್ರಫಿಯ ಗೊಡವೆಗೆ ದುರ್ಬೀನ್ನಲ್ಲಿ ನೋಡ್ತಾರೆ. ಯಾವ ಮುನ್ಸೂಚನೆಯೂ ಇಲ್ಲದೆ ಹಠಾತ್ತಾಗಿ ಪೊದೆಗಳಿಂದ ಹೊರಚಿಮ್ಮಿದ ಚಿರತೆ ಜಿಂಕೆಗಳನ್ನು ಬಾಚಿ ಹಿಡಿಯಲು ಪ್ರಯತ್ನಿಸುತ್ತದೆ. ಚಂಗನೆ ಜಿಗಿದ ಜಿಂಕೆಗಳು ಹೇಗೋ ಪಾರಾಗ್ತವೆ. ಇದಾಗಿ 5-6 ವರ್ಷಗಳ ನಂತರ ಅದೇ ಅಟ್ಟಣಿಯಲ್ಲಿ ಒಂದು ಘಟನೆ ನಡೀತದಂತೆ. ನೋಟ ಸಾಲಿನ ಅಂಚಿಗೆ ನಿಧಾನವಾಗಿ ಚಿರತೆ ಬರ್ತಾ ಇದ್ದ ಹಾಗೆ ನವಿಲು, ಕಾಡುಕುರಿ ಮತ್ತು ಮುಸವಗಳು ಅಪಾಯದ ಕರೆ ಮೊಳಗಿಸ್ತವೆ. ಯಾವುದನ್ನು ಗಮನಿಸದೆ ಬಂದ ಚಿರತೆ ಪ್ರಾಣಿಗಳ ಹಲವು ಕಾಲುದಾರಿಗಳು ಬಂದು ಕೂಡುವಲ್ಲಿ ಹುಲ್ಲಿನ ನಡುವೆ ವಿರಮಿಸಿ ಹೊಂಚು ಹಾಕ್ತಾ ಇತ್ತು. ಒಣ ಹುಲ್ಲಿನಲ್ಲಿ ಚಾಣಾಕ್ಷ ಹಂತಕ ಚಿರತೆ ಅದೃಶ್ಯವಾಗಿತ್ತು. ಅಪಾಯದ ಕರೆ ಕೊಡುತ್ತಿದ್ದ ಪ್ರಾಣಿಗಳು ಕ್ರಮೇಣ ದೂರ ಸರಿದವು. ಕಾಡು ನಿಶ್ಶಬ್ದವಾಯಿತು. ತಾಸೆರಡು ಕಳೆದರೂ ಮಿಸುಕದೆ ಅವಿತು ಕೂತ ಚಿರತೆಯ ತಾಳ್ಮೆ ಸೋಜಿಗೆ ಉಂಟು ಮಾಡುವಂಥದ್ದು. ದೂರದ ಸಾರಂಗಗಳ ಹಿಂಡು ಮೇಯುತ್ತಾ ಚಿರತೆ ಅವಿತಿದ್ದ ದಿಕ್ಕಿಗೆ ಸಾಗಿದ್ದವು. ಈ ಸಲವಾದರೂ ಚಿರತೆಯ ಬೇಟೆ ಫಲವಾಗಲೆಂಬ ಕಾರಣದಿಂದ ಕಾರಂತರು ಕಾದರು. ಆಗಲೇ ಪ್ರವಾಸಿಗರ ಜೀಪೊಂದು ಭರ್ರೆಂದು ಅಟ್ಟಣೆಯ ಬಳಿಗೆ ಬಂತು. ಚಿರತೆಯ ಕಿವಿ ನಿಮಿರಿತು. ತನ್ನ 2 ತಾಸಿನ ತಾಳ್ಮೆಯ ಹೊಂಚು ವಿಫಲವಾಯಿತು ಎಂದು ತಿಳಿದ ಚಿರತೆ ಅಲ್ಲಿಂದ ತೆವಳಿ ಕಣ್ಮರೆಯಾಯಿತು. ಹೀಗೆ ಕತ್ತಲಲ್ಲೇ ಅವಿತು ಬೇಟೆಯಾಡುವ ಹುಲಿ ಚಿರತೆಗಳಿಗೂ ಹಗಲೇ ಬೇಟೆಯಾಡುವ ಕೆನ್ನಾಯಿಗಳಿಗೂ ಬಹುವಾಗಿ ಮುಖಾಮುಖಿ ಭೇಟಿ ಅಪರೂಪವಾಗುವಂಥದ್ದು. ಒಂದು ಮುಂಜಾನೆ ಜಿಪ್ಸಿ ಅಂದರೆ ವಾಹನವನ್ನು ಓಡಿಸ್ತಾ ಕಾರಂತರು ಮತ್ತು ಚಿಣ್ಣಪ್ಪ ಸಸ್ಯಾಹಾರಿ ಪ್ರಾಣಿಗಳ ಕ್ಲಾಸಿಫಿಕೇಷನ್ ಅಂದರೆ ಗಂಡು ಹೆಣ್ಣು ಹಾಗೂ ವಿವಿಧ ವಯಸ್ಸಿನ ಪ್ರಾಣಿಗಳ ವರ್ಗೀಕರಣದ ಕೆಲಸವನ್ನು ಮಾಡ್ತಾ ಚಲಿಸ್ತಾ ಇದ್ರು. ಒಂದೆಡೆ ದಾರಿ ಬದಿಯಲ್ಲಿ 3 ಕೆನ್ನಾಯಿಗಳನ್ನು ಕಂಡು ಕಾರಂತರು ವಾಹನವನ್ನು ನಿಲ್ಲಿಸ್ತಾರೆ. ಕಾರಂತರ ವಾಹನದ ಪರಿಚಯ ಆ ನಾಯಿಗಳಿಗೆ ಇದ್ದುದರಿಂದ ಅವು ಚಿಂತೆ ಇಲ್ಲದೆ ಆಟ ಆಡ್ತಾ ಇದ್ವು. ಈ ಆಟದ ಆಚಾರ ಕೆನ್ನಾಯಿಗಳು ಬೇಟೆಗೆ ಹೊರಡುವ ಸನ್ನಾಹ ಎಂದು ಕಾರಂತರಿಗೆ ತಿಳಿದಿತ್ತು. ಕ್ರಮೇಣ ಆಟ ಮುಗಿಸಿ ಬೇಟೆ ಆರಿಸುತ್ತಾ ನಾಯಿಗಳು ಓಡತೊಡಗಿದವು. ನಿಧಾನವಾಗಿ ಪಕ್ಕದಲ್ಲೇ ಕಾರಂತರು ಕೂಡ ಸಾಕ್ತಾರೆ. ನೆಲ ಮೂಸಿ ವಾಸನೆ ಹಿಡಿದು ಸುತ್ತು ಬಳಸಿ ಹುಡುಕಾಡಿ ಪೊದೆಗಳಿದ್ದಲ್ಲಿ ಎತ್ತರಕ್ಕೆ ಜಿಗಿಯುತ್ತಾ ತಮ್ಮ ಕೊಳ್ಳೆಯಾದ ಸಾರಂಗಗಳ ಜಾಡು ಹಿಡಿಯುವುದು ಕೆನ್ನಾಯಿಗಳ ತಂತ್ರ. ನಾಯಿಗಳು ಮುಂದೆ ಸಾಗಿದಂತೆ ಒಮ್ಮೆಲೆ ಮುಚ್ಚಗಳು ಕಿರುಚಾಡುತ್ತಾ ಚಿರತೆ ಬರುತ್ತಿದೆ ಎಚ್ಚರ ಎಂದವು. ದೊಡ್ಡ ಚಿರತೆಯೊಂದು ಪೊದೆಯಿಂದ ಹೊರಬಿದ್ದು ರಸ್ತೆ ಪಕ್ಕದಲ್ಲಿ ಹೆಜ್ಜೆ ಹಾಕಿತು. ನಾಯಿಗಳನ್ನು ನೋಡದೆ ಅವುಗಳ ದಿಕ್ಕಿಗೇ ನಡೆಯುತ್ತಿತ್ತು. ನಾಯಿಗಳಿಗೆ ಚಿರತೆ ಕಂಡಿತು. ಯಾವ ಮುಂದಾಲೋಚನೆಯೂ ಇಲ್ಲದೆ ಮೊದಲ ನಾಯಿ ಚಿರತೆಯ ಕಡೆ ಧಾವಿಸಿತು. ಉಳಿದೆರಡು ಕೂಡ ಮುನ್ನುಗ್ಗಿದವು. ಗಂಭೀರವಾಗಿ ಬರ್ತಾ ಇದ್ದಂತಹ ಚಿರತೆಯ ಕ್ಷಣ ಮಾತ್ರವೂ ತಡೆಯದೆ ಬಾಲ ಎತ್ತಿ ಓಡತೊಡಗಿತು. ಒಂದು ದೊಡ್ಡ ಮತ್ತಿ ಮರದ ಕಾಂಡವನ್ನು ಏರಿ ಜಾರಿ ದೊಪ್ಪೆಂದು ಬಿದ್ದು ಆಯಿತು. ಎದ್ದು ಓಡಿಯೂ ಆಯಿತು. 3 ದಿಕ್ಕುಗಳಿಂದ ಅದರ ಮೇಲೆರಗುತ್ತಾ ಬೆನ್ನಟ್ಟಿ ಮೆಳೆಯೊಳಗೆ ನುಗ್ಗಿದವು ಈ ನಾಯಿಗಳು. ವಾಹನದಿಂದ ಇಳಿದು ಕಾರಂತ ಮತ್ತು ಚಿಣ್ಣಪ್ಪರು ಕೂಡ ಅದರ ಹಿಂದೆ ಓಡ್ತಾರೆ. ದೊಡ್ಡ ಕಾಡಿನಲ್ಲಿ ಪೊದೆಗಳ ನಡುವೆ ನುಗ್ಗಿದ ಚಿರತೆ ಕೆನ್ನಾಯಿಗಳಿಗೆ ಸಿಕ್ಕದೆ ಪರಾರಿಯಾಗಿತ್ತು. ಪ್ರಪಂಚದ ಮಾಂಸಾಹಾರಿಗಳಲ್ಲೇ ಅತಿ ವಿಶಾಲವಾದ ವ್ಯಾಪ್ತಿಯುಳ್ಳ ಪ್ರಾಣಿ ಎಂದು ಹೆಸರು ಗಳಿಸಿದಂತಹ ಪುರಾವೆ ಇತ್ತು. ಅದೇ ದಿನ ಸಂಜೆ ಪುನಃ 3 ನಾಯಿಗಳನ್ನು ಜೀವಂತವಾಗಿ ಕಂಡಾಗ ಚಿರತೆಯನ್ನು ಹಿಡಿಯುವ ಅವುಗಳ ಹಂಬಲ ಸಾಹಸ ವಿಫಲವಾಗಿತ್ತು ಅಂತ ಕಾರಂತರು ತಿಳಿತಾರೆ. ಕೆಲವೊಮ್ಮೆ ಕೆನ್ನಾಯಿಗಳು ಮೇಂಜ್ ಎಂಬ ಸಾಂಕ್ರಾಮಿಕ ರೋಗ ಬಂದು ಸಾಯುತ್ತವೆ. ಹೀಗಾಗಿ ನಾಗರಹೊಳೆಯಲ್ಲಿ ಇಂದು 8 ನಾಯಿಗಳು ಇದ್ದಂತಹ ಗುಂಪು 3ಕ್ಕೆ ಇಳಿದು ಕೊನೆಗೆ 2 ಉಳಿದವು. ಮತ್ತೆ ಮರಿ ಹಾಕಿ ವೃದ್ಧಿಸುತ್ತಾ ಅವುಗಳ ಸಂಖ್ಯೆ 8ಕ್ಕೆ ಏರಿತು. 1998ರಲ್ಲಿ ಗುಂಪಿನ ಸಂಖ್ಯೆ 18 ಇತ್ತು. ಇಂತಹ ಏರಿಳಿತಗಳು ನಡೀತಾ ಇರ್ತವೆ. ಇವುಗಳ ಸಂಖ್ಯೆ ಹೆಚ್ಚಾದಾಗ ಗುಂಪು ಒಡೆದು ಬೇರ್ಪಡುತ್ತದೆ ಎಂದು ಜಾನ್ ಸಿಂಗ್ ಬಂಡೀಪುರದಲ್ಲಿ ಮಾಡಿದ ಅಧ್ಯಯನದಿಂದ ತಿಳಿದಿದ್ರು ಕಾರಂತರು. ಗುಂಪಿನ ಎಲ್ಲ ನಾಯಿಗಳು ಒಂದೇ ತರಹ ಕಾಣುವುದರಿಂದ ಕಾಲಕ್ರಮೇಣ ಹುಟ್ಟಿದವು, ಸತ್ತವು, ಬೇರ್ಪಟ್ಟವು ಯಾವುದು ಎಂದು ತಿಳಿಯುವುದು ಅಸಾಧ್ಯವಾಗ್ತದೆ. ಇದು ವನ್ಯಜೀವಿ ಸಂಶೋಧಕನಿಗೆ ಎದುರಾಗುವಂಥ ದೊಡ್ಡ ಸಮಸ್ಯೆ. ಇದಕ್ಕೆ ಪರಿಹಾರ ವಿವಿಧ ಬಣ್ಣದ ಕಂಠಪಟ್ಟಿಗಳನ್ನು ತೊಡಿಸಿ ಪ್ರತಿ ನಾಯಿಯನ್ನು ಗುರುತು ಹಿಡಿಯುವುದು. ಹಾಗಾಗಿ ಮರಿಗಳನ್ನೇ ಹಿಡಿದು ಅವುಗಳಿಗೆ ಬಣ್ಣದ ಕಂಠಪಟ್ಟಿ ತೊಡಿಸುವುದೆಂದೇ ಕಾರಂತರಿಗಿದ್ದಂತಹ ದಾರಿ. ಹಾಗಾಗಿ ಗುಂಪಿನ ಹಿರಿಯ ಹೆಣ್ಣು ನಾಯಿ ಮರಿ ಹಾಕಿದ್ದನ್ನು ಅರಿತ ಕಾರಂತರು ಆ ಮರಿಗಳು ಇರುವ ಜಾಗೆಯನ್ನು ತಮ್ಮ ಜಾಡುಗಾರರ ನೆರವಿಂದ ಪತ್ತೆ ಹಚ್ಚಿ ಮೈಸೂರಿಗೆ ಓಡ್ತಾರೆ. ಫೋನಿನಲ್ಲಿ ಮುಖ್ಯ ವನ್ಯಜೀವಿ ಪರಿಪಾಲಕ ಅಪ್ಪಯ್ಯನವರ ಬಳಿ ಮರಿಗಳಿಗೆ ಕಂಠಪಟ್ಟಿ ತೊಡಿಸುವ ಅನುಮತಿಯನ್ನು ಪಡೆದು ನಾಗರಹೊಳೆಗೆ ಅವರು ವಾಪಸ್ಸಾಗ್ತಾರೆ. ಹೀಗೆ ಕಾರಂತರು ತಮ್ಮ ಉತ್ಸಾಹಿ ಸಹಾಯಕರಾದಂತಹ ಕಾಳ, ಜಡಿಯ ಮತ್ತು ಸಸ್ಯಶಾಸ್ತ್ರ ಪ್ರವೀಣ ವೃದ್ಧ ಪ್ರೊಫೆಸರ್
ದುಬಾರೆ ಕರಿಯರನ್ನು ಕೂಡಿಕೊಂಡು ಮರಿಗಳಿದ್ದಲ್ಲಿಗೆ ತಲುಪಿದರು. ಚಿಪ್ಪು ಹೊಂದಿ ದೊಡ್ಡ ಹುತ್ತವೊಂದರ ಒಳಗೆ ಕೊರೆದ ಬಿಲ ನೇರವಾಗಿ ಭೂಮಿಯೊಳಗೆ ಹೋಗಿತ್ತು. ಕೆನ್ನಾಯಿ ಮರಿಗಳಿಗೆ ಅತಿ ಪ್ರಶಸ್ತವಾದ ಭದ್ರಕೋಟೆಯ ಹಾಗಿತ್ತು. ನಾಯಿ ಗುಂಪು ಹಿಂತಿರುಗುವ ಮೊದಲೇ ಕೆಲಸ ಮುಗಿಸುವ ಹವಣಿಕೆ ಕಾರಂತರದ್ದು. ಆದರೆ ಅಗೆಯತೊಡಗಿದಾಗ ಬಿಲದ ವ್ಯಾಪ್ತಿ ಕಂಡು ಎಲ್ಲರೂ ದಂಗಾಗ್ತಾರೆ. ಬಿಲ ನೇರವಾಗಿ ಕೆಳಕ್ಕೆ ಇಳಿದು ಅನಂತರ ಕವಲು ಒಡೆಯುತ್ತಾ ಉದ್ದಕ್ಕೆ ಹೋಗಿತ್ತು. ಅದು ಎಷ್ಟು ಆಗಿದ್ರೂ ಮರಿಗಳ ಪತ್ತೆ ಇಲ್ಲ. ಸುಸ್ತಾದ ಎಲ್ಲರೂ ಕೂಡ ಬಹುಶಃ ನಾಯಿಗಳು ಮರಿಗಳನ್ನು ಬೇರೆಡೆಗೆ ಒಯ್ದಿರಬಹುದು ಅಂತ ಕೈ ಬಿಡುವುದೊಂದು ಬಾಕಿ ಇತ್ತು. ಮರಿಯಿಲ್ಲ ಸ್ವಾಮಿ ಎನ್ನುವವರೇ ಎಲ್ಲರೂ. ಕೊನೆಗೂ ಅವರನ್ನು ಕಾರಂತರು ಪುಸಲಾಯಿಸುತ್ತಾ ಕೆಲಸ ಸಾಗಿಸಿದ್ರು. ಗಟ್ಟಿ ನೆಲ, ಉರಿ ಬಿಸಿಲು, 2 ಗಂಟೆ ಬೆವರು ಸುರಿಸಿ ಬಿಲದ ಕೊನೆಯನ್ನು ಮುಟ್ಟುತ್ತಾ ಬಂದರೂ ನಾಯಿ ಮರಿಗಳ ಸದ್ದಿಲ್ಲ. ಉದ್ದದ ಕಡ್ಡಿಯನ್ನು ಕಾರಂತರು ಆ ಬಿಲದಲ್ಲಿ ಇಳಿಸ್ತಾರೆ. ಅದು ಅಲುಗಾಡ್ತದೆ. ಮರಿಗಳು ಪ್ರಾಣ ಭಯದಿಂದ ಉಸಿರಿಲ್ಲದಂತೆ ಬಿಲದ ಮೂಲೆಯಲ್ಲಿ ಕಾಣದಂತೆ ಅವಿತಿದ್ವು. ಕುರುಡಾಗಿ ಕೈ ಹಾಕಿ ಅವನ್ನು ಹೊರತೆಗೆಯಲು ಕಾರಂತರ ಜೊತೆಗಾರರಿಗೆ ಕಡಿಯುತ್ತದೆ ಎನ್ನುವಂತಹ ಹೆದರಿಕೆ. ಕೊನೆಗೆ ಕಾರಂತರೇ ಮಂಡಿಯೂರಿ ನುಗ್ಗಿ ಕಡಿಸಿಕೊಂಡು 2 ಮರಿಗಳನ್ನು ಹೊರತೆಗೆದರು. ಕೊನೆಗೊಂದು ಮೂಲೆಯ ಪೊಟರೆಯಲ್ಲಿ ಕಾರಂತರ ಭುಜ ನುಗ್ಗಿದೆಡೆಗೆ ಅವಿತಿತ್ತು. ಸಣಕಲು ಶರೀರದ ಪ್ರೊಫೆಸರನ್ನು ಪುಸಲಾಯಿಸಿ ಅದನ್ನು ಕೂಡ ಅವರು ಹೊರಗೆ ಎಳಿತಾರೆ. ಕಂಠಪಟ್ಟಿ ತೊಡಿಸುವಾಗ ಮಾತ್ರ ಮರಿಗಳು ಚೀರತೊಡಗಿದವು. ಅಷ್ಟರಲ್ಲಿ ಮರಳಿದ ಆ ನಾಯಿಗಳ ಗುಂಪು, ದೊಡ್ಡ ನಾಯಿಗಳ ಗುಂಪು ಎಲ್ಲರ ಸುತ್ತ ಪೊದೆಗಳ ಆಚೆಗೆ ಚಡಪಡಿಸ್ತಾ ಇದ್ವು. ಕಾರಂತರ ಬಳಿ ಕೋವಿಯೂ ಇಲ್ಲ. ಅಂತೂ ಗದ್ದಲ ಮಾಡಿ ಅವುಗಳನ್ನು ಹೊರಬಿಡ್ತಾರೆ. ಮರಿಗಳನ್ನು ಬಿಲಕ್ಕೆ ಹಿಂತಿರುಗಿಸಿ ಮತ್ತೆ ಹೆಮ್ಮೆಯಿಂದ ಬೀಗ್ತಾ ಅವರೆಲ್ಲ ಹಿಂತಿರುಗ್ತಾರೆ. ಮರುದಿನ ನೋಡಿದಾಗ ನಾಯಿಗಳು ಆ ದೊಡ್ಡ ನಾಯಿಗಳು ಈ ಮರಿಗಳನ್ನು ಸ್ಥಳಾಂತರಿಸಿದ್ದವು. ಪುನಃ ಹುಡುಕಿ ತೊಂದರೆ ಕೊಡುವುದು ಬೇಡ ಅಂತ ಕಾರಂತರು ಸುಮ್ಮನಾಗ್ತಾರೆ. 2 ತಿಂಗಳ ನಂತರ ಬೆಳೆದಂತಹ ಮರಿಗಳನ್ನು ಗುಂಪಿನೊಡನೆ ಕಂಡಾಗ ಕಂಠಪಟ್ಟಿಗಳು ಮಾತ್ರ ನಾಪತ್ತೆಯಾಗಿದ್ದವು. ನಾಯಿಗಳು ಕಡಿದು ಹಾಕಿದ್ವೋ ಅಥವಾ ಕಂಠಪಟ್ಟಿ ಜಾರಿತೋ ಅಂತ ತಿಳಿಯಲಿಲ್ಲ. ಆದರೆ ಇಷ್ಟೆಲ್ಲ ಮಾಡಿದಂಥ ತಮ್ಮ ಶ್ರಮ ವಿಫಲವಾಯ್ತಲ್ಲ ಅಂತ ಉಲ್ಲಾಸ ಕಾರಂತರಿಗೆ ಬೇಸರವಾಗ್ತದೆ. ವಿದ್ಯಾರ್ಥಿಗಳೇ, ಇವಿಷ್ಟು ಆ 3 ಪ್ರಶ್ನೆಗಳಿಗೆ ಉತ್ತರ. ಅದರ ಜೊತೆಯಲ್ಲಿ 5 ಅಂಕದ ಪ್ರಶ್ನೆ, ಕಾಡಿನಲ್ಲಿ ಕಂಡದ್ದು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿರಿ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೂ ಕೂಡ ಇದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಟಿಪ್ಪಣಿಯೂ ಕೂಡ ಕಾಡಿನಲ್ಲಿ ಕಂಡದ್ದು ಅನ್ನುವಂಥ ವಿಷಯ ಕೊಡ್ಬೋದು. ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಹಾಗೆ 1 ಅಂಕದ ಪ್ರಶ್ನೆ, ಕಾಡಿನಲ್ಲಿ ಕಂಡದ್ದು ಈ ಲೇಖನದ ಲೇಖಕರು ಯಾರು? ಉತ್ತರ ಉಲ್ಲಾಸ ಕಾರಂತ. 2ನೇ ಪ್ರಶ್ನೆ, ಈ ಲೇಖನದ ಆಶಯವೇನು? ಉತ್ತರ ವನ್ಯಜೀವಿಗಳ ಸಂಶೋಧನೆ ಹಾಗೂ ಜೀವನ ಕ್ರಮವೇ ಈ ಲೇಖನದ ತಿರುಳು. 3ನೇ ಪ್ರಶ್ನೆ, ಉಲ್ಲಾಸ ಕಾರಂತರು ವನ್ಯಜೀವಿಗಳ ಸಂಶೋಧನೆ ನಡೆಸಿದ್ದು ಎಲ್ಲಿ? ಉತ್ತರ ನಾಗರಹೊಳೆಯ ಕಾಡಿನಲ್ಲಿ. ಇನ್ನು 4ನೇ ಪ್ರಶ್ನೆ, ಕೆನ್ನಾಯಿ ಮರಿಗಳನ್ನು ಕಾಣಲು ಉಲ್ಲಾಸ ಕಾರಂತರು ಹೋಗಿದ್ದು ಎಲ್ಲಿಗೆ? ಉತ್ತರ ಹುಲಿಪಟ್ಟೆ ಕೆರೆಗೆ. ಇನ್ನು 5ನೇ ಪ್ರಶ್ನೆ, ಉಲ್ಲಾಸ ಕಾರಂತರ ಜೊತೆ ಹುಲಿಪಟ್ಟೆ ಕೆರೆಗೆ ಹೋದವರು ಯಾರು? ಉತ್ತರ ಗೆಳೆಯ ಬೆಳ್ಳಿಯಪ್ಪ. 6ನೇ ಪ್ರಶ್ನೆ, ಹುಲಿಪಟ್ಟೆ ಕೆರೆಯಲ್ಲಿ ಕೆನ್ನಾಯಿಗಳ ಗುಂಪು ಬೇಟೆ ಆಡಿದ್ದು ಯಾವ ಪ್ರಾಣಿಯನ್ನು? ಉತ್ತರ ಸಾರಂಗ ಅಥವಾ ಚಿರತೆ. 7ನೇ ಪ್ರಶ್ನೆ, ಕೆನ್ನಾಯಿಗಳ ಭಯ ಯಾವ ಪ್ರಾಣಿಗಳಿಗೆ ಇಲ್ಲ? ಉತ್ತರ ದೊಡ್ಡ ಕಾಟಿ ಪ್ರಾಣಿಗಳಿಗೆ ಇಲ್ಲ. 8ನೇ ಪ್ರಶ್ನೆ, ಸೀಳು ಕಿರುದಾರಿಯಲ್ಲಿ ಯಾವ ಪ್ರಾಣಿಗಳಿಂದ ಅಪಾಯ? ಉತ್ತರ ಆನೆ ಪ್ರಾಣಿಗಳಿಂದ ಅಪಾಯ. ಮುಂದಿನ ಪ್ರಶ್ನೆ, ಜಿಂಕೆಗಳನ್ನು ಬಾಚಿ ಹಿಡಿಯುವಲ್ಲಿ ತಪ್ಪಿದ ಪ್ರಾಣಿ ಯಾವುದು? ಉತ್ತರ ಚಿರತೆ. ಕೊನೆಯ ಪ್ರಶ್ನೆ, ಉಲ್ಲಾಸ ಕಾರಂತರ ವ್ಯರ್ಥ ಪ್ರಯತ್ನ ಯಾವುದು? ಉತ್ತರ ಕೆನ್ನಾಯಿ ಮರಿಗಳಿಗೆ ಕಂಠಪಟ್ಟಿಯನ್ನು ಕಟ್ಟಿಸಿದ್ದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಉಲ್ಲಾಸ ಕಾರಂತರು ಬರೆದ ಕಾಡಿನಲ್ಲಿ ಕಂಡದ್ದು ಅನ್ನುವಂತಹ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.